ನಿನ್ನೆ ಅಹಮದಾಬಾದ್ನಲ್ಲಾದಂತಹ ವಿಮಾನ ಪತನ. ಸಿವಿಲ್ ಆಸ್ಪತ್ರೆಗೆ ಭೇಟಿ ನೀಡಿದ್ದ ಪ್ರಧಾನಿ ನರೇಂದ್ರ ಮೋದಿ. ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿದ ಮೋದಿ. ದುರಂತದಲ್ಲಿ ಬದುಕುಳಿದಿದ್ದ ರಮೇಶ್ ವಿಶ್ವಾಸ್ ಅವರ ಆರೋಗ್ಯವನ್ನು ವಿಚಾರಿಸಿದ ನರೇಂದ್ರ ಮೋದಿ. ಎಮರ್ಜೆನ್ಸಿ ಡೋರ್ನಿಂದ ಜಿಗಿದಿದ್ರು ರಮೇಶ್ ವಿಶ್ವಾಸ್. 38 ವರ್ಷದ ರಮೇಶ್ಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ನಿನ್ನೆಯ ವಿಮಾನ ಪತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಪ್ರಧಾನಿ ಮೋದಿ ಸಿವಿಲ್ ಆಸ್ಪತ್ರೆಗೆ ಭೇಟಿ ನೀಡಿದ್ದಾರೆ. ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿದ್ದಾರೆ ನರೇಂದ್ರ ಮೋದಿ ಅವರು. ನಿನ್ನೆಯ ದುರಂತದಲ್ಲಿ ಬದುಕುಳಿದಿದ್ದಂತಹ ಒಬ್ಬರೇ ಒಬ್ಬರು ರಮೇಶ್ ವಿಶ್ವಾಸ್ ಅವರ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ವಿಜುವಲ್ಸ್ ಅಲ್ಲಿ ನೋಡಬಹುದು ನೀವು. ಪ್ರಧಾನಿ ಮೋದಿ ಅವರು ರಮೇಶ್ ವಿಶ್ವಾಸ್ ಅವರನ್ನು ಮಾತಾಡಿಸ್ತಾ ಇದ್ದಾರೆ, ಆರೋಗ್ಯವನ್ನು ವಿಚಾರಿಸ್ತಾ ಇದ್ದಾರೆ. ನಿನ್ನೆಯ ಒಂದು ದುರಂತದಲ್ಲಿ ಸೀಟ್ 11ನಲ್ಲಿ ಇದ್ದಂಥವರು ರಮೇಶ್ ವಿಶ್ವಾಸ್ ತುರ್ತು ದ್ವಾರ ಎಮರ್ಜೆನ್ಸಿ ಡೋರ್ ಮುಖಾಂತರ ಹಾರಿ ತಮ್ಮ ಪ್ರಾಣವನ್ನು ಉಳಿಸಿಕೊಂಡಿದ್ದರು. ಅದೃಷ್ಟವಶಾತ್ ಇವರು ಬದುಕುಳಿದಿದ್ದಾರೆ. ಯಾವುದೇ ಥರದ ದೊಡ್ಡ ಮಟ್ಟದ ಹಾನಿಯಾಗಿಲ್ಲ, ಸಣ್ಣ ಪುಟ್ಟ ಗಾಯಗಳಾಗಿವೆ. ಇವರನ್ನು ಸಿವಿಲ್ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆಯನ್ನು ಕೊಡಿಸ್ತಾ ಇದ್ದಾರೆ. ಅಹಮದಾಬಾದ್ನಲ್ಲಾದಂತಹ ವಿಮಾನ ದುರಂತ ಪ್ರಕರಣ, ಗಾಯಾಳು ಹಾಸ್ಟೆಲ್ ಸ್ಟೂಡೆಂಟ್ಸ್ಗಳನ್ನು ಭೇಟಿಯಾದಂತಹ ಪ್ರಧಾನಿ ಮೋದಿ, ಮೆಡಿಕಲ್ ಹಾಸ್ಟೆಲ್ ಮೇಲೆ ಪತನಗೊಂಡಿದ್ದಂತಹ ವಿಮಾನ, ಆಸ್ಪತ್ರೆಯ ವೈದ್ಯರಿಂದಲೂ ಮಾಹಿತಿಯನ್ನು ಪಡೆದಿದ್ದಾರೆ ನರೇಂದ್ರ ಮೋದಿ. ನಿನ್ನೆಯ ವಿಮಾನ ಪತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪ್ರಕರಣದಲ್ಲಿ ಗಾಯಾಳುಗಳಾಗಿರುವಂತಹ ಸ್ಟೂಡೆಂಟ್ಸ್ಗಳನ್ನು ಕೂಡ ವಿಚಾರಿಸಿದ್ದಾರೆ ಪ್ರಧಾನಿ ಮೋದಿ ಅವರು. ಈ ಒಂದು ವಿಮಾನ ಬಂದು ಹೊಡೆದಂಥದ್ದು MBBS ಸ್ಟೂಡೆಂಟ್ಸ್ ಇರುವಂತಹ ಒಂದು ಹಾಸ್ಟೆಲ್, ವೈದ್ಯಕೀಯ ವಿದ್ಯಾರ್ಥಿಗಳಿದ್ದಂತಹ ಒಂದು ಹಾಸ್ಟೆಲ್ಗೆ. ಹಾಸ್ಟೆಲ್ನಲ್ಲಿದ್ದಂಥವ್ರಿಗೂ ಕೂಡ ಹಾನಿಯಾಗಿದೆ, ಗಾಯಗಳಾಗಿವೆ. ಅವರನ್ನು ಕೂಡ ಸಿವಿಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಆಸ್ಪತ್ರೆಗೆ ಭೇಟಿ ನೀಡಿ ವಿದ್ಯಾರ್ಥಿಗಳನ್ನು ಕೂಡ ವಿಚಾರಿಸಿಕೊಂಡಿದ್ದಾರೆ ಪ್ರಧಾನಿ ಮೋದಿ ಅವರು.